ನೀವೇನಾದರೂ ಇನ್ಸ್ಟಾಗ್ರಾಮನ್ನು ಬಳಸ್ತಾ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ನಾನು ಇನ್ನು ಮುಂದೆ ಇನ್ಸ್ಟಾಗ್ರಾಮನ್ನು ಬಳಸೋದಕ್ಕೆ ಹೋಗಬೇಡಿ, ಡಿಲೀಟ್ ಮಾಡಿಬಿಡಿ ಅಂತ ಅಂದರೆ ಡಿಲೀಟ್ ಮಾಡ್ತೀರಾ? ಇಲ್ಲ ಅಲ್ವಾ? ಹಾಗಾದರೆ ಈ ಇನ್ಸ್ಟಾಗ್ರಾಮಿಂದ ಏನೆಲ್ಲ ತೊಂದರೆಗಳು ಆಗ್ತಾ ಇದ್ದಾವೆ, ಇತ್ತೀಚೆಗೆ ಏನೆಲ್ಲ ಕಂಡು ಬಂದಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬ್ಯಾಟ್ರಿ ವಿಚಾರ ಆಗಿರಬಹುದು, ನಿಮ್ಮ ಒಂದು ಗೌಪ್ಯತೆ ಪ್ರೈವಸಿ ವಿಚಾರ ಮತ್ತು ಡೇಟಾ ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ನಿಮಗೆ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಈ ರೀಲ್ಸ್ ಹುಚ್ಚು ಅನ್ನುವಂಥದ್ದು ಯಾರಿಗಿಲ್ಲ ಹೇಳಿ? ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಇತ್ತೀಚೆಗಂತೂ ರೀಲ್ಸನ್ನು ಸ್ಕ್ರೋಲ್ ಮಾಡೋದು ಯಾವಾಗಲೂ ಕೂಡ ನೋಡ್ತಾ ಇರೋವಂಥದ್ದು ಇದೇ ಆಗೋಗ್ಬಿಟ್ಟಿರುತ್ತೆ. ಹಾಗಾದರೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ? ಇತ್ತೀಚೆಗೆ ಎಷ್ಟೋ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಬ್ಯಾಟ್ರಿ ಅನ್ನುವಂಥದ್ದು ಬೇಗ ಚಾರ್ಜ್ ಖಾಲಿ ಆಗ್ತಾ ಇದೆ. ಬ್ಯಾಟ್ರಿ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ಇದು ಮಾತ್ರ ಅಲ್ಲ, ಆ್ಯಂಡ್ರಾಯ್ಡ್ ಅಲ್ಲ, ಅದರ ಜೊತೆಗೆ ಮೊದಲಾಗಿ ಹೇಳಬೇಕು ಅಂತ ಅಂದರೆ ಪಿಕ್ಸೆಲ್ ಆ್ಯಪ್ಗಳಲ್ಲಿ ಜಾಸ್ತಿ ಈ ಸಮಸ್ಯೆ ಕಾಣಿಸ್ಕೊಂಡಿದ್ದಕ್ಕೆ ಗೂಗಲ್ ಕೂಡ ಒಂದು ಎಚ್ಚರಿಕೆಯನ್ನು ತಗೊಂಡು ಏನು ಮಾಡ್ತು ಅಂತ ಅಂದರೆ ಒಂದು ಪ್ರೋಗ್ರಾಮನ್ನು ಕೂಡ ಆರಂಭ ಮಾಡ್ತು. ಯಾಕೆ ಅಂತ ಅಂದರೆ ಪಿಕ್ಸೆಲ್ ಫೋನ್ಗಳಲ್ಲಿ ಬ್ಯಾಟ್ರಿ ತೊಂದರೆ ಆಗ್ತಾ ಇದ್ದಂಥದ್ದು ಮತ್ತು ಅದು ಊದೋ ಸ್ಥಿತಿವರೆಗೂ ಕೂಡ ಬಂದುಬಿಟ್ಟಿತ್ತು. ಹಾಗಾಗಿ ಈ ಒಂದು ಪ್ರೋಗ್ರಾಮಿಂದ ಫ್ರೀಯಾಗಿ ಬ್ಯಾಟ್ರಿಯನ್ನು ರೀಪ್ಲೇಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಾಗ್ತಾ ಇತ್ತು. ಏನಕ್ಕೆ ಈ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಅವರು ಪರಿಶೀಲನೆಯನ್ನು ಮಾಡಿದಾಗ ಒಂದು ತಿಳಿದು ಬಂತು. ಅದು ಏನು ಅಂತಂದರೆ, ಯಾರ್ಯಾರ ಫೋನಲ್ಲಿ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಇನ್ಸ್ಟಾಲ್ ಆಗಿತ್ತು ಅಲ್ವಾ, ಅವರ ಒಂದು ಫೋನಲ್ಲಿ ಚಾರ್ಜ್ ಸಮಸ್ಯೆ ತುಂಬಾ ಇರ್ತಾ ಇತ್ತು. ನೋಡಿ ಸ್ನೇಹಿತರೆ, ಎಷ್ಟೋ ಆ್ಯಪ್ಗಳು ಏನು ಮಾಡ್ತಾ ಇರ್ತವೆ ಅಂತಂದರೆ, ನೀವು ಬಳಸಲಿಲ್ಲ ಅಂದರೂ ಕೂಡ ಬ್ಯಾಟ್ರಿ ಅನ್ನೋವಂಥದ್ದು ಖಾಲಿ ಆಗ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತಾ ಇರ್ತವೆ. ಬ್ಯಾಟ್ರಿ ಪ್ರಾಬ್ಲಮ್ ಮಾತ್ರ ಬರೋದಿಲ್ಲ, ನಿಮ್ಮ ಒಂದು ಡೇಟಾ ಆಗಿರಬಹುದು ಅಥವಾ ನಿಮ್ಮ ಪ್ರೈವಸಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳು ತುಂಬಾ ಇರ್ತವೆ. ಈ ಒಂದು ತೊಂದರೆಯ ಬಗ್ಗೆ ಇನ್ಸ್ಟಾಗ್ರಾಮ್ನವರಿಗೆ ಗೂಗಲ್ನವರು ಮಾಹಿತಿಯನ್ನು ನೀಡಿದ ನಂತರ ಇನ್ಸ್ಟಾಗ್ರಾಮ್ ಒಂದು ಹೊಸ ಅಪ್ಡೇಟನ್ನು ತಂತು. ನೀವೇನಾದರೂ ನಿಮ್ಮ ಫೋನ್ ಒಳಗಡೆ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಆಟೋ ಆ್ಯಪ್ ಅಪ್ಡೇಟ್ ಅನ್ನುವಂಥದ್ದು ಸೆಟ್ ಆಗಿದೆಯಾ ಇಲ್ವಾ ಅನ್ನೋವಂಥದ್ದನ್ನು ನೋಡಿ. ಅಕಸ್ಮಾತ್ ಆಗಿಲ್ಲ ಅಂತ ಅಂದರೆ ನೀವೇನೇ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಏನು ಮಾಡಿರ್ತಾರೆ, ವೈಫೈ ಇದ್ದರೆ ಮಾತ್ರ ಅಪ್ಡೇಟ್ ಆಗೋ ರೀತಿಯಾಗಿ ಇಟ್ಟಿರ್ತಾರೆ. ಒಂದು ವೇಳೆ ಆ ಒಂದು ಸೆಟ್ಟಿಂಗ್ ಇತ್ತು ಅಂತಂದರೆ ನೀವು ಈಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಮೆಟಾ ಸಂಸ್ಥೆಯ ಬೇರೆ ಆ್ಯಪ್ಗಳು ಕೂಡ ಇದೇ ರೀತಿಯಾಗಿ ಕೆಲಸ ಮಾಡ್ತಿದ್ದಾವೆ ಎನ್ನುವಂತಹ ಒಂದು ಅನುಮಾನ ಕೂಡ ಇದೆ. ಥ್ರೆಡ್ಸ್ ಆಗಿರಲಿ ಈ ರೀತಿಯಾಗಿ ಇರುವಂಥದ್ದು. ಹಾಗಾಗಿ ಆದಷ್ಟು ಕಡಿಮೆ ಆ್ಯಪ್ಸ್ಗಳನ್ನು ಬಳಸಿ, ಮೆಟಾಗೆ ಸಂಬಂಧಪಟ್ಟಂಥದ್ದು. ನೀವು ಇನ್ಸ್ಟಾಗ್ರಾಮ್ ಬಳಸ್ತೀರಾ ಇಲ್ವಾ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.